ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ವೀಕ್ಷಕರೇ, ಈಗ ಏರ್ಟೆಲ್ ಕಂಪನಿಯವರು ತಮ್ಮ ಕೆಲಸದ ವೇಳೆಯಲ್ಲಿ ತೆಗೆದು ಕೆಲಸ ಮಾಡಿಸಿದ ನಂತರ ಇದೇ ಕೇಸರಾಣಿ ರಸ್ತೆಯಲ್ಲಿ ಮುಂದೆ ಇದೇ ಥರ ಮುಂದೆ ಹೋಗಿದ್ರು 3-4 ತೆಗೆದು ಬರ್ತಾ ಇದ್ದಾವೆ. ಅದಕ್ಕೆ ಕೆಲಸ ಮುಗಿದ ನಂತರ ಅದು ಮುಚ್ಚಬೇಕು ಅನ್ನೋದು ಅವ್ರ ಕರ್ತವ್ಯ ಇರುತ್ತೆ. ಮುಚ್ಚಲಾರ್ದೇ ಈಗ ಇರುವಂಥ ನಗರಸಭೆ ಅಧಿಕಾರಿಗಳಾಯ್ತು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಯ್ತು, ಯಾವ ಅಧಿಕಾರಿನೂ ಇದಕ್ಕೆ ಗಮನ ಹರಿಸ್ತಾ ಇಲ್ಲ. ಈಗ ರಾತ್ರಿ ವೇಳೆ ಸಾರ್ವಜನಿಕರು ಆಯ್ತು, ಆಟೋ ರಿಕ್ಷಾದವರು, ವಾಹನ ಚಾಲಕರು ಅಡ್ಡಾಡುವಾಗ ಇದು ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ನಮ್ಮ ಸಾರ್ವಜನಿಕರಲ್ಲಿ ಈಗ ತಾನೇ ನಾವು ಕೇಳಿದ್ದೀವಿ. ನಮ್ಮ ಸಾರ್ವಜನಿಕರಲ್ಲಿ ಕೇಳಿ ಬರ್ತಾ ಇದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾವುದೇ ಥರನೂ ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ಏರ್ಟೆಲ್ ಕಂಪನಿಯವರಿಗೆ ಇದಕ್ಕೆ ನಾವು ನಗರಸಭೆ ಅಧಿಕಾರಿಗಳು ಅವರ ಗಮನಕ್ಕೆ ತಂದು ಇದು ಸರಿಪಡಿಸ್ಬೇಕಂತೇಳಿ ನಾವು ನಮ್ಮ ಕರುನಾಡು ಗರ್ಜನೆ ನ್ಯೂಸ್ ಚಾನೆಲ್ ವತಿಯಿಂದ ನಾವು ಅವರಿಗೆ ಗಮನಕ್ಕೆ ತರುವಾಗಿ ನಾವು ನೀವು ನೋಡ್ತಾ ಇದ್ದೀರಾ ಕರುನಾಡು ಗರ್ಜನೆ ನ್ಯೂಸ್. ನಾನು ನಿಮ್ಮ ಜೊತೆ ಯಾಸೀನ್ ಸಾಬ್ ಬೋದ್ಲೆಖಾನ್. ವೀಕ್ಷಕರೇ, ಇವತ್ತು ಗದಗ ಜಿಲ್ಲೆಯಲ್ಲಿ ನಮ್ಮ ಕೇಸರಾಣಿ ರೋಡ್ ರಸ್ತೆಯಲ್ಲಿ ಹಳೆ ಹೆರಿಗೆ ಆಸ್ಪತ್ರೆ ಇಲ್ಲಿ ಇರುವ ಮಕ್ಕಳ ಏರ್ಟೆಲ್ ಕಂಪನಿಯವರು ಒಂದು ತೆಗ್ಗನ್ನು ತೆಗೆದಿರುತ್ತಾರೆ. ಯಾಕೆ ತೆಗೆದಿರುತ್ತಾರೆ ಅಂತಂದರೆ, ಅದಕ್ಕೆ ತಮ್ಮ ಕೆಲಸ ಇದೆ ಅಂತೇಳಿ ತೆಗೆದ ನಂತರ ಅದಕ್ಕೆ ಮರು ಸರಿ ಮಾಡಿಕೊಂಡು ಹೋಗಬೇಕು, ಹಂಗೆ ಬಿಟ್ಟು ಹೋಗಬೇಕು ಅನ್ನೋ ಪ್ರಶ್ನೆ ನಮ್ಮ ಇವತ್ತು ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ. ಇಲ್ಲಿ ಯಾಕೆ ಹಾಗೆ ಬಿಟ್ಟರೆ ಎಷ್ಟು ದುರ್ಮರಣ ಸಮಸ್ಯೆಗಳಾಗ್ತಾವೆ ಅನ್ನೋದು ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟಾಗುವುದು ಎನ್ನುವುದು ನಾವು ಸಾರ್ವಜನಿಕರಿಗೆ ಕೇಳ್ತಾ ಇದ್ದೀವಿ. ಬನ್ನಿ, ಇಲ್ಲಿ ಆಟೋ ಚಾಲಕರಾದಂಥ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರು ಬಾಲಿ ಕೇಳಿ ಪಕ್ಕದಲ್ಲಿ 15 ದಿವಸದಿಂದ ಆದರೂ ಇಳಿದೈತಿ. ಅವಳಿ ನಗರದಾಗ ಅಡ್ಡಾಡಲಿಕ್ಕೆ ಭಾಳ ತೊಂದರೆ ಆಗುಂದೈತಿ. ನಾವು ಆಟೋದವರು ಇಲ್ಲಿ ಅಡ್ಡಾಡಲಿಕ್ಕೆ ತೊಂದರೆ ಆಗುತ್ತೆ. ಲಘು ಸರಿ ಮಾಡಿ